ನಮಸ್ಕಾರ ಸ್ನೇಹಿತರೆ. ಈಗಿನ ಆಧುನಿಕ ಜಗತ್ತಿನಲ್ಲಿ ಮಾಧ್ಯಮಗಳು ಹಾಗೂ ಸಮಯದ ಅಭಾವದಿಂದ ಕಡಿಮೆ ಸಮಯದಲ್ಲಿ ಎಲ್ಲವನ್ನ ತಿಳಿಬೇಕು ಅಂತ ಜನರ ಮನೋಭಾವ. ಹಾಗೂ ಅದೇ ರೀತಿ ಆ ನಿಟ್ಟಿನಲ್ಲಿ ಜನರೂ ಕೂಡ ಮಾಧ್ಯಮಗಳಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡೋದಿಲ್ಲ. ಕೇವಲ 5 ನಿಮಿಷದಲ್ಲಿ ಎಲ್ಲವನ್ನ ತಿಳಿಬೇಕು ಅಂತ ಅಂದ್ಕೊಂಡು ಕೆಲವೊಂದು ಮಾಧ್ಯಮಗಳ ಮೇಲೆ ಜನ ಅವಲಂಬಿತವಾಗಿರ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಪುಸ್ತಕ ಓದುವುದು ಕೂಡ ಕಡಿಮೆಯಾಗಿದೆ. ಇನ್ನು ಆಧ್ಯಾತ್ಮದ ಬಗ್ಗೆ, ತತ್ವಗಳ ಬಗ್ಗೆ ಮಾತು ದೂರನೇ ಉಳಿತು. ಈ ಒಂದು ನಿಟ್ಟಿನಲ್ಲಿ ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಪವಿತ್ರ ಗ್ರಂಥಗಳಲ್ಲಿ ಒಂದಾದಂತಹ ಭಗವದ್ಗೀತೆ ಬಗ್ಗೆ ಜನ ಓದೋದು ಕಡಿಮೆ. 18 ಅಧ್ಯಾಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಈ 18 ಅಧ್ಯಾಯದಲ್ಲಿ ಏನಿದೆ ಅಂತ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಅದರಲ್ಲಿ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಈ ಅಧ್ಯಾಯವು ಭಗವದ್ಗೀತೆಯ ಆರಂಭವನ್ನು ನಿರ್ಮಿಸುತ್ತೆ. ಅರ್ಜುನ ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಲು ಸಿದ್ಧರಾಗಿದ್ದರು. ಅರ್ಜುನನ ಮನಸ್ಸಿನಲ್ಲಿ ಗೊಂದಲ ಹಾಗೂ ಸಂಕಟ ಇದ್ವು. ಅವನು ತನ್ನ ಬಂಧುಗಳ ಬಗ್ಗೆ, ಗುರುಗಳ ಬಗ್ಗೆ ಹಾಗೂ ಈ ಎಲ್ಲರ ಬಗ್ಗೆ ವಿರುದ್ಧ ಯುದ್ಧ ಮಾಡಲು ಸಾಧ್ಯವಿದೆ, ಆದರೆ ನನಗೆ ಮನಸ್ಸಿಂದ ಯುದ್ಧ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೃದಯದಲ್ಲಿ ಕಷ್ಟ ಆಗ್ತಿದೆ ಅಂತ ಅಂದಾಗ ಭಗವಾನ್ ಕೃಷ್ಣನು ಅವರನ್ನು ಸಮರ್ಥನೆ ಮಾಡುವ ಮೂಲಕ ಅರ್ಜುನನಿಗೆ ಹಿಂದಿನ ಇಂದ್ರಕಾಲದ ಬಗ್ಗೆ ಎಲ್ಲವನ್ನ ಹೇಳ್ತಾರೆ. ಅಂದರೆ ಹಿಂದಿನ ವೃತ್ತಾಂಶವನ್ನೆಲ್ಲ ತಿಳಿಸಿ ಧರ್ಮವನ್ನು ಅರಿತುಕೊಳ್ಳುವಂತೆ ಹೇಳ್ತಾರೆ. ಇದರ ನಂತರ 2ನೇ ಅಧ್ಯಾಯ ಸಾಂಖ್ಯ ಯೋಗ. ಈ ಅಧ್ಯಾಯದಲ್ಲಿ ಜ್ಞಾನ ಮತ್ತು ವಿಚಾರಗಳು ಹೊತ್ತಿದೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಮತ್ತು ವೈಷಮ್ಯವನ್ನು ನೀಡ್ತಾರೆ. ಅತ್ಯಂತ ವಿಶಿಷ್ಟವಾದಂದರೆ ಜ್ಞಾನ ಮತ್ತು ಕಾರ್ಯಗಳು ಸಂಯೋಜಿತವಾಗಿರುವುದು ಮತ್ತು ಅದರ ಅನುಭವ ತಿಳಿಯಬೇಕು ಅಂತ ತಿಳಿಸ್ತಾರೆ. ಈ ಅಧ್ಯಾಯದಲ್ಲಿ ಅರ್ಜುನ ನಾನು ಧರ್ಮವನ್ನು ತ್ಯಜಿಸಲು ಸಾಧ್ಯವಿಲ್ಲ ಅಂತ ಆಕ್ರೋಶದಿಂದ ಹೇಳಿದಾಗ ಶ್ರೀಕೃಷ್ಣರು ಅವರಿಗೆ ನೀವು ನಿಮ್ಮ ಕಾರ್ಯಗಳನ್ನು ಮಾಡಬೇಕು, ಆದರೆ ಫಲವನ್ನು ಆಶಿಸಬಾರದು ಅಂತ ಹೇಳ್ತಾರೆ. ಹಾಗೂ ನೀವು ಮಾಡುವ ಕಾರ್ಯವಾಗಿರಬೇಕು, ಆದರೆ ಯೋಗ್ಯವಾಗಿರಬೇಕು ಅಂತ ಕೂಡ ಸಂದೇಶವನ್ನು ಈ ಒಂದು ಅಧ್ಯಾಯದಲ್ಲಿ ನೀಡ್ತಾರೆ. ಇನ್ನು 3ನೇ ಅಧ್ಯಾಯ ಕರ್ಮಯೋಗ. ಈ ಅಧ್ಯಾಯದಲ್ಲಿ ಕರ್ಮಯೋಗ, ಕಾರ್ಯನಿಷ್ಠೆ ಮತ್ತು ಯೋಗ ಕುರಿತಾದಂತಹ ತತ್ವಗಳು ವಿವರಿಸಲಾಗಿದೆ. ಕೃಷ್ಣ ಅರ್ಜುನರಿಗೆ ಹೇಳ್ತಾರೆ, ನೀವು ಯಾವುದಾದರೂ ಕೆಲಸವನ್ನು ಮಾಡ್ತಿದ್ರೂ ಅದರ ಫಲಕ್ಕಾಗಿ ಅಲ್ಲ, ಅದರ ಕರ್ತವ್ಯಕ್ಕೆ ಮಾಡಿ ಅಂತ ಹೇಳ್ತಾರೆ. ಯಾವುದಾದ್ರೂ ಕಾರ್ಯವನ್ನು ಮಾಡಬೇಕಾದ್ರೆ ಆ ಕಾರ್ಯದ ಬಗ್ಗೆ ನಮಗೆ ಹಂಬಲವಿರಬಾರ್ದು, ನಂಬಿಕೆ ಇರಬೇಕು ಅನ್ನೋದು ಈ ಕರ್ಮಯೋಗದ ಮೂಲ ಉದ್ದೇಶವಾಗಿದೆ. ಇನ್ನು ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯ ಭಗವಾನ್ ಕೃಷ್ಣ ಅರ್ಜುನರಿಗೆ ತಿಳಿಸ್ತಾರೆ, ನೀವು ಕಾರ್ಯಗಳನ್ನು ಮಾಡುವಾಗ ಪವಿತ್ರ ಮತ್ತು ಸತ್ಯದಿಂದ ಪ್ರೇರಿತರಾಗಬೇಕು ಅಂತ ಹೇಳ್ತಾರೆ. ಹಾಗೂ ಜ್ಞಾನವನ್ನು ಧರ್ಮದ ಕಾರ್ಯಗಳಿಗೆ ಅರ್ಪಿಸಬೇಕು, ಆದರೆ ಅವುಗಳಿಗೆ ಯಾವುದು ಹಂಚಿಕೆ ಇಲ್ಲದೆ ದಯೆಯಿಂದ ಧೈರ್ಯದಿಂದ ಕಾರ್ಯವನ್ನು ಮಾಡಬೇಕು. ಹಾಗೂ ಈ ಅಧ್ಯಾಯ ಸರಿಯಾದ ಜ್ಞಾನ ಮತ್ತು ಕಾರ್ಯವನ್ನು ಹೇಗೆ ಸಂಯೋಜಿಸಬೇಕು, ಹಾಗೆ ನಾವು ಕಾರ್ಯಗಳನ್ನು ಮಾಡಿದರೆ ಅದು ಧರ್ಮ ಪಾಲನೆ ಜೊತೆಗೆ ಸಮೃದ್ಧಿ ಮತ್ತು ಶಾಂತಿಯಿಂದ ತುಂಬಿರಬೇಕು ಅಂತ ಈ 4ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಇನ್ನು 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯ ಕಾರ್ಯ ನಿರತಿಯ ವಿರೋಧ ಎನ್ನುವ ತತ್ವವನ್ನು ವಿವರಿಸುತ್ತೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ನೀವು ಕಾರ್ಯಗಳನ್ನು ಮುಕ್ತವಾಗಿ ಹಾಗೂ ಪ್ರಾಮಾಣಿಕವಾಗಿ ಮಾಡಬೇಕು, ಆದರೆ ಅದಕ್ಕೆ ಸಂಬಂಧಿಸಿದ ಹಂಬಲ ಬಿಟ್ಬಿಡಬೇಕು ಅಂತ ಹೇಳಿದಾಗ ಅರ್ಜುನ ಇಲ್ಲಿ ನಿರಾಕರಣೆಯನ್ನು ತೋರಿದಾಗ ಕೃಷ್ಣರ ಸಂದೇಶ ಕೂಡ ಅದ್ಭುತವಾಗಿರುತ್ತೆ. ನೀವು ಯಾವುದೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಸಮಾನವಾದ ಪರಿಗಣನೆ ಇರಲಿ ಅಂತ ಸೂಚನೆಯನ್ನು ನೀಡ್ತಾರೆ. ಅವುಗಳ ಬಗ್ಗೆ ತಾತ್ವಿಕ ವಿವರಣೆ ನೀಡ್ತಾರೆ. ಇನ್ನು 6ನೇ ಅಧ್ಯಾಯ ಧ್ಯಾನ ಯೋಗ. ಈ ಅಧ್ಯಾಯವು ಧ್ಯಾನ ಮತ್ತು ಆತ್ಮವನ್ನು ನಿಯಂತ್ರಿಸುತ್ತೆ ಮತ್ತು ಇಲ್ಲಿ ಕೃಷ್ಣ ಅರ್ಜುನರಿಗೆ ತಿಳಿಸ್ತಾರೆ, ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಧ್ಯಾನವನ್ನು ಬಳಸಿದರೆ ನಾವು ಆತ್ಮವನ್ನು ಅರಿತುಕೊಳ್ಬಹುದು ಅನ್ನೋದು ಈ ಅಧ್ಯಾಯದ ಮೂಲ ಉದ್ದೇಶವಾಗಿದೆ. ಯಾವ ಮನಪೂರ್ವಕ ಸಂಕಟಗಳಿಂದ ಕೂಡಿದ್ರೂ ಕೂಡ ಅದರ ಸ್ಥಿತಿ ನಿಯಂತ್ರಿಸುವುದರಲ್ಲಿ ಬದಲಾವಣೆಗಳನ್ನು ತರಬಹುದು ಅನ್ನೋದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಈ ಅಧ್ಯಾಯ ಜ್ಞಾನ
ಹಾಗೂ ಶಾಶ್ವತ ವಿಚಾರದ ಬಗ್ಗೆ ವಿವರಣೆ ನೀಡುತ್ತೆ. ಹಾಗೂ ಕೃಷ್ಣ, ನಾನು ಪರಮ ಜ್ಞಾನವನ್ನು ನೀಡ್ತೇನೆ, ಅದು ನಿತ್ಯವಾದದ್ದು ಮತ್ತು ಶಾಶ್ವತವಾದದ್ದು, ಜ್ಞಾನವೇ ಬದಲಾಗದ ಶಕ್ತಿಯದು. ದೇವರ ಶಕ್ತಿಯನ್ನು, ಜ್ಞಾನ ಮತ್ತು ಆತ್ಮವನ್ನು ಹೇಗೆ ಗೌರವಿಸುತ್ತೆ ಎನ್ನುವುದು ಈ 7ನೇ ಅಧ್ಯಾಯದಲ್ಲಿ ತಿಳಿಯಬಹುದು. ಇನ್ನು 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ. ಭಗವಾನ್ ಕೃಷ್ಣ ಇಲ್ಲಿ ಅಕ್ಷರ ಮತ್ತು ಶಾಶ್ವತ ಬ್ರಹ್ಮದ ಸ್ವರೂಪವನ್ನು ವಿವರಿಸುತ್ತಾರೆ. ಪ್ರತಿಯೊಬ್ಬ ಶ್ರದ್ಧಾಳು ಹಾಗೂ ಭಕ್ತರ ದಾರಿ ನಿಶ್ಚಯವಾಗಿರುತ್ತೆ ಅನ್ನೋದು ಈ ಅಕ್ಷರ ಬ್ರಹ್ಮಯೋಗದ ಮೂಲ ಉದ್ದೇಶವಾಗಿದೆ. ಇನ್ನು ಅಧ್ಯಾಯ 9 ರಾಜವಿದ್ಯಾ ಹಾಗೂ ರಾಜಗುಹ್ಯ ಯೋಗ. ಈ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣನಿಂದ ದೇವರಿಗೆ ಸಂಬಂಧಿಸಿದ ತಾತ್ವಿಕ ಹಾಗೂ ಜ್ಞಾನವನ್ನು ಹಾಗೂ ರಾಜಕೀಯ ರಹಸ್ಯಗಳನ್ನು ಅರ್ಜುನರಿಗೆ ತಿಳಿಸ್ತಾರೆ. ಇನ್ನು ಅಧ್ಯಾಯ 10 ವಿಭೂತಿ ಯೋಗ. ಈ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣ ತಮ್ಮ ವಿಶಿಷ್ಟ ಶಕ್ತಿಯನ್ನು, ವಿಭೂತಿಗಳನ್ನು ಅರ್ಜುನನಿಗೆ ವಿವರಿಸ್ತಾರೆ. ನಾನು ಈ ಜಗತ್ತಿನ ಮೂಲ ಶಕ್ತಿಯಾಗಿದ್ದೇನೆ. ಈ ಪ್ರಪಂಚದಲ್ಲಿರುವ ಎಲ್ಲ ಅದ್ಭುತಗಳು ನನ್ನ ವಿಭೂತಿಯ ಅನುಭವಗಳಾಗಿವೆ. ಹರಿಯುವ ನದಿ ಗಂಗೆ ನಾನು, ಪರ್ವತ ಹಿಮಾಲಯ ನಾನು, ದೇವತೆಗಳಲ್ಲಿ ಇಂದ್ರ ನಾನು, ಜ್ಞಾನಿಗಳಲ್ಲಿ ವ್ಯಾಸ ನಾನು. ಈ ಎಲ್ಲ ಭಕ್ತಿಯ ದೃಷ್ಟಿಯಿಂದ ನೋಡುವುದನ್ನು ಕಲಿಸುತ್ತವೆ ಹಾಗೂ ಕಲಿಬೇಕು. ಎಲ್ಲವೂ ದೇವರ ಒಂದು ಅಂಶ ಹಾಗೂ ಆ ಅನುಭವಗಳಿಂದ ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ಈ ವಿಭೂತಿ ಯುಗದಲ್ಲಿ ಕೃಷ್ಣರು ತಿಳಿಸ್ತಾರೆ. ಇನ್ನು ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಈ ಅಧ್ಯಾಯವು ಭಗವದ್ಗೀತೆಯ ಅತ್ಯಂತ ಅದ್ಭುತ ಘಟ್ಟಗಳಲ್ಲಿ ಒಂದು. ಅರ್ಜುನನಿಗೆ ಭಗವಾನ್ ಕೃಷ್ಣ ತಮ್ಮ ವಿಶ್ವರೂಪ ದರ್ಶನವನ್ನು ನೀಡ್ತಾರೆ. ಅರ್ಜುನ ಆತ್ಮ ಸಾಕ್ಷಾತ್ಕಾರ ಪಡೆದು ದೇವರ ಅನಂತ ರೂಪವನ್ನು ಕಂಡು ಬೆಚ್ಚಿ ಬೀಳ್ತಾನೆ. ಇದು ನಮಗೆ ದೇವರಲ್ಲಿ ಭಯ, ಭಕ್ತಿ, ಶ್ರದ್ಧೆ, ಮಿಶ್ರ ಭಾವವನ್ನು ಕಲಿಸುತ್ತೆ. ಒಟ್ಟಿನಲ್ಲಿ ಈ ವಿಶ್ವರೂಪ ದರ್ಶನದ ಸಂದೇಶ ಜಗತ್ತಿನಲ್ಲಿ ಎಲ್ಲವೂ ಪರಮಾತ್ಮನಿಗೆ ಸೇರಿದವು. ಅವನ ಲೀಲೆ ಅತಿ ಅದ್ಭುತ. ಅವನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಭಯವೂ ಶೋಕವೂ ಜಾಗವೇ ಇರೋದಿಲ್ಲ ಅನ್ನೋದು ಈ ಒಂದು ಅಧ್ಯಾಯದ ನಂಬಿಕೆ. ಇನ್ನು ಅಧ್ಯಾಯ 12 ಭಕ್ತಿಯೋಗ. ಈ ಅಧ್ಯಾಯ ನಿಜವಾದ ಭಕ್ತರು ಮನಸ್ಸಿನಿಂದ ಮತ್ತು ಹೃದಯದಿಂದ ನನ್ನನ್ನು ಭಜಿಸುತ್ತಾರೆ. ಅವರ ಶ್ರದ್ಧೆಯು ಅವರ ಹೃದಯದಲ್ಲಿ ಬದಲಾಗದ ಸ್ಥಳ ಹೊಂದಿದೆ. ಅವರು ಯಾವ ಪುಷ್ಪ, ಫಲ, ಜಲ ಹೃತ್ಪೂರ್ವಕವಾಗಿ ಅರ್ಪಿಸ್ತಾರೋ ನಾನು ಅದನ್ನು ಸ್ವೀಕರಿಸ್ತೇನೆ. ಈ ಅಧ್ಯಾಯ ನಮಗೆ ಪ್ರೀತಿ ಮತ್ತು ಭಕ್ತಿಯ ಬಗ್ಗೆ ತಾತ್ವಿಕ ವಿಚಾರವನ್ನು ತಿಳಿಸುತ್ತೆ. ಇನ್ನು ಅಧ್ಯಾಯ 13 ಕ್ಷೇತ್ರಜ್ಞ ಯೋಗ. ಭಗವಾನ್ ಕೃಷ್ಣ ಇಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎಂದರೆ ದೇಹ ಮತ್ತು ಆತ್ಮ ಎಂಬ ತತ್ವವನ್ನು ವಿವರಿಸ್ತಾರೆ. ಕ್ಷೇತ್ರವು ಬದಲಾಗುವುದು, ದೇಹ ಮತ್ತು ಜಗತ್ತು. ಕ್ಷೇತ್ರಜ್ಞ ಶಾಶ್ವತ ಆತ್ಮ. ಇದು ದೇಹದೊಳಗೆ ಇದ್ದರೂ ದೇಹಕ್ಕೂ ಮನಸ್ಸಿಗೂ ಭಿನ್ನವಾಗಿರುತ್ತೆ ಅಂತ ಈ ಒಂದು 13ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಇನ್ನು ಅಧ್ಯಾಯ 14 ಗುಣತ್ರ ವಿಭಾಗ ಯೋಗ. ಈ ಅಧ್ಯಾಯ 3 ಗುಣಗಳ ಬಗ್ಗೆ ವಿವರಿಸ್ತಾರೆ. ಸತ್ವ, ಶುದ್ಧತೆ, ಶಾಂತಿ ಮತ್ತು ಜ್ಞಾನ. ಇನ್ನು ರಾಜಸ್ಸು, ಕ್ರಿಯಾಶೀಲತೆ, ಆಸೆ, ನಿರಂತರ ಹೋರಾಟ. ಇನ್ನು ತಮಸ್ಸು, ಅಜ್ಞಾನ, ಸೋಮಾರಿತನ ಮತ್ತು ಅಜಾಗರೂಕತೆ. ಈ ಎಲ್ಲವೂ ಗುಣಗಳಿಂದ ಅಳವಡಿಸಲಾಗುತ್ತೆ ಹಾಗೂ ಸದ್ಗುಣದಿಂದ ಮುಕ್ತಿ ಸಾಧ್ಯ ಅನ್ನೋದು ಈ ಅಧ್ಯಾಯದ ಮಹತ್ವವಾಗಿದೆ. ಇನ್ನು ಅಧ್ಯಾಯ 15 ಪುರುಷೋತ್ತಮ ಯೋಗ. ಈ ಅಧ್ಯಾಯ ಭಗವಾನ್ ಕೃಷ್ಣ ಪುರುಷೋತ್ತಮ ಎನ್ನುವ ತಮ್ಮ ಶಾಶ್ವತ ಸ್ವರೂಪವನ್ನು ವಿವರಿಸ್ತಾರೆ. ಜಗತ್ತಿನ ಮೂಲಾಕಾರವಾಗಿದ್ದು ಎಲ್ಲ ಜೀವಿಗಳಿಗೆ ಆಧಾರ ಅಂತ ತಿಳಿಸ್ತಾರೆ. ನಾನು ಈ ಜಗತ್ತನ್ನು ಬೆಳೆಸುವ ಮರದ ಮೂಲ, ನಾನು ಎಲ್ಲ ಜೀವಿಗಳ ಜೀವಾತ್ಮ ಅನ್ನೋದು ಇಲ್ಲಿ ಕೃಷ್ಣರ ಸಂದೇಶವಾಗಿರುತ್ತೆ. ಇನ್ನು ಅಧ್ಯಾಯ 16 ದೈವಾಸುರ ಸಂಪದ್ವಿ ಭಾಗಯೋಗ. ಇಲ್ಲಿ ಭಗವಾನ್ ಕೃಷ್ಣರು ದೈವಗುಣ ಹಾಗೂ ಅಸುರ ಗುಣಗಳ ಬಗ್ಗೆ, ಮಾರ್ಗಗಳ ಬಗ್ಗೆ ಮಾತನಾಡ್ತಾರೆ. ದೈವಗುಣಗಳು ಶಾಂತಿ, ಸಹಾನುಭೂತಿ, ಪರಿಶುದ್ಧತೆ, ಶಾಂತ ಮನಸ್ಸು, ಧರ್ಮ ಪಾಲನೆಯಿಂದ ಕೂಡಿರುತ್ತೆ. ಆದರೆ ಅಸುರ ಗುಣಗಳು ಕ್ರೋಧ, ಅಹಂಕಾರ, ದ್ವೇಷ, ಭಯ ಎಲ್ಲದರಿಂದ ಕೂಡಿರುತ್ತೆ ಅಂತ ಎರಡರ ಬಗ್ಗೆ ವ್ಯತ್ಯಾಸಗಳನ್ನು ಅರ್ಜುನರಿಗೆ ತಿಳಿಸ್ತಾರೆ. ಇನ್ನು ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಈ ಅಧ್ಯಾಯ ಶ್ರದ್ಧೆಯ 3 ರೂಪಗಳ ಬಗ್ಗೆ ತಿಳಿಸುತ್ತೆ. ಇನ್ನು ಇದರ ವಿವರ ಹೀಗಿದೆ. ಶುದ್ಧ ಭಕ್ತಿಯಿಂದ ದೇವಭಕ್ತಿ ಗಳಿಸ್ಬೋದು, ಬಲವಂತದಿಂದ ಫಲಕ್ಕಾಗಿ ಆರಾಧನೆ. ಇನ್ನು
ಅಜ್ಞಾನದಿಂದ ಮಾಡಿದ ಪೂಜೆ. ಯಾವ ಶ್ರದ್ಧೆಯು ಮನಸ್ಸಿನ ಸ್ಥಿತಿಯನ್ನು ನಿರ್ಧರಿಸಿರುತ್ತೆ, ಶ್ರದ್ಧೆಯ ಬಗ್ಗೆ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಈ ಒಂದು ಅಧ್ಯಾಯ ತಿಳಿಸ್ತಾರೆ. ಇನ್ನು ಕೊನೆಯ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಇದು ಭಗವದ್ಗೀತೆಯ ಅಂತಿಮ ಅಧ್ಯಾಯ. ಭಗವಾನ್ ಕೃಷ್ಣರ ಜೀವನದ ಎಲ್ಲ ತತ್ವಗಳನ್ನು ಅರ್ಜುನರಿಗೆ ಹೇಳ್ತಾರೆ. ನೀವು ನಿಮ್ಮ ಎಲ್ಲ ಕರ್ತವ್ಯಗಳನ್ನು ನನಗೆ ಅರ್ಪಿಸಿ, ಮೋಹ ಭಯ ಶೋಕಗಳನ್ನು ಬಿಟ್ಟು ಮುಕ್ತರಾಗಿ ನನ್ನಲ್ಲಿ ಶರಣಾಗಿರಿ, ನಾನು ನಿಮಗೆ ಮೋಕ್ಷವನ್ನು ನೀಡ್ತೇನೆ ಅಂತ ಕೃಷ್ಣರು ಅರ್ಜುನನಿಗೆ ಈ 18 ಅಧ್ಯಾಯಗಳ ಮೂಲಕ ಧೈರ್ಯವನ್ನು ತುಂಬುತ್ತಾರೆ. ಹಾಗೂ ಧರ್ಮ, ಕಾರ್ಯ, ಜ್ಞಾನ, ಭಕ್ತಿ ಎಲ್ಲದರ ಬಗ್ಗೆ ಸಮನ್ವಯವಾಗಿ ತಿಳಿಸ್ತಾರೆ. ಸ್ನೇಹಿತರೆ, ಈ 18 ಅಧ್ಯಾಯಗಳು ಇಡೀ ನಮ್ಮ ಸಂಪೂರ್ಣ ಜೀವನವನ್ನು ರೂಪಿಸುವಷ್ಟು ಶಕ್ತಿ ಹಾಗೂ ಬಲವನ್ನು ತುಂಬುತ್ತೆ. ಭಗವದ್ಗೀತೆ ಎಂಬ ಪವಿತ್ರ ಗ್ರಂಥವು ಮಾನವನ ಜೀವನದ ದಿಕ್ಕುದೀಪ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದು ನಮ್ಮನ್ನು ತತ್ವಜ್ಞಾನದಿಂದ ಭಕ್ತಿಯವರೆಗೂ ಹಾಗೂ ಆಧುನಿಕ ಜಗತ್ತಿನ ಮನೋಭಾವಕ್ಕೂ ಇದು ನಮಗೂ ಕರೆದುಕೊಂಡು ಹೋಗುತ್ತೆ. ನಮ್ಮ ಧರ್ಮ, ಬುದ್ಧಿ, ಕಾರ್ಯನಿಷ್ಠೆ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಹೆಚ್ಚಿಸುವುದು ಈ ಭಗವದ್ಗೀತೆಯ ಉದ್ದೇಶವಾಗಿದೆ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಹಾಗೂ ಕ್ರಿಯೆ ಮಾರ್ಗ ಸಮನ್ವಯ ಜೀವನವನ್ನು ಹಾಗೂ ತತ್ವವನ್ನು ಯಶಸ್ಸು ಮತ್ತು ಶಾಂತಿ ಹಾಗೂ ಸಮಾಧಾನದಿಂದ ನಮ್ಮನ್ನು ಅಭಿವೃದ್ಧಿಪಡಿಸೋದು ಮಾತ್ರ ಸತ್ಯ. ಇದು ಒಂದೇ ವಿಡಿಯೋದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು.